Happy birthday and YouTube lang. Book laman. Happy birthday. No, bye. Bye, ikkada bye. ನಮ್ಮ ಅಕ್ಕಗೆ ಈ ಥರ ಡೆಕೋರೇಷನ್ ಬೇಕಂತೆ, ನೋಡೋಣ ನಮ್ಮ ಕೈಲಿ ಆ ಥರ ಬರುತ್ತೋ ಅಂತ. ಓಕೆ, ನಮ್ಮ ಅಕ್ಕ ಬರ್ಡೇ ಎಷ್ಟು ಬರುತ್ತೆ ಯಾವ ಕಡೆ ದಿಸ್ ಇಸ್ ಮೈ ಸಿಸ್ಟರ್ಸ್ ಬರ್ಡೇ. ಇಟ್ ಈಸ್ ನೌ ಗೆಟಿಂಗ್ ನಮ್ಮ ಸಹನಾದು ಬರ್ತಡೇ. ಹ್ಯಾಪಿ ಬರ್ತಡೇ. ಗಟ್ಟಿ ಪಡ್ತಾ ಇದ್ವಿ. ಸೋಂಬೇರಿ ನನ್ನ ಮಗ, ನಾನು ಇಷ್ಟು ಮಾಡ್ತಿದ್ದೀನಿ, ಒಂದೊಂದು ಚೂರು ಹೆಲ್ಪ್ ಮಾಡಲ್ಲ, ತಿನ್ನಕ್ಕೆ ಮಾತ್ರ ಬರ್ತಾನೆ. ಐ ಆಮ್ ಗುಡ್ ಬಾಯ್ ಬ್ರೋ. ಅದು ಊದ್ರೆ ಏನಾದ್ರು ಗೊತ್ತಾ, ನಮ್ಮ ಹೊರಗಡೆ ಇರೋ ಆತ್ಮ ಎಲ್ಲ ಆಚೆ ಬಂದಿದೆ, ಅದಕ್ಕೆ ನೋಡಿ ಗೈಸ್, ನಾನು ನಮ್ಮ ಅಕ್ಕ ಬರ್ಡೇಗೆ ಡೆಕೋರೇಷನ್ ಮಾಡ್ತೀನಿ ಅಂದ್ರೆ ನನ್ನ ಒಂಚೂರು ಕನ್ಸಿಡರ್ ಮಾಡೋಣ ಅಂತಾರೆ, ನಾವು ಸೇರಿಸ್ಕೊಳೋದೆಲ್ಲ ಅಂತಾರೆ. ನನಗೆ ಫುಲ್ ಬೇಜಾರಾಯಿತು, ನನ್ನ ಸೈಡಿಗೆ ಬಂದ್ಬಿಟ್ಟೆ. ನಮ್ಮ ಅಕ್ಕ ಕೊಟ್ಟಿರೋ ರೆಫರೆನ್ಸ್ ಪ್ರಕಾರ ಮಾಡೋಕ್ಕಾಗದೆ ಹೋದ್ರು ಕೈಲಾದಂಗೆ ಮಾಡಿದ್ದೀವಿ. ಇಷ್ಟ ಆಗುತ್ತೆ ಅಂತ ಅನ್ಕೊತೇನೆ. ಕೊಂಚಂ ಬೆಂಟ ಬ್ರೋ ಹೈಟ್. ನಮ್ಮ ಅಕ್ಕ, ನಾನು ಇಷ್ಟ ಹೈಟಲ್ಲಿದ್ದೀನಿ, ನಮ್ಮ ಅಕ್ಕ ಇಷ್ಟ ಹೈಟಲ್ಲಿರ್ತಾರೆ. ಫೋಕಸ್ ಸೈಡ್ ಎಷ್ಟು ಚೆನ್ನಾಗಿ ಕಾಣ್ತೀನಲ್ಲ, ಫುಲ್ ಕ್ಯೂಟಾಗಿ ಕಾಣ್ತಿದ್ದೀನಲ್ಲ. ಕ್ಯೂಟಾಗಿದೆ, ಕಮೆಂಟ್ ಮಾಡಿ. Thank you. नहीं पकड़ा, Right చెప్పు. राइट करा, नो लेफ्ट, నీకైనా नो नो ఈ పకड़ा, ఆడే మా ప్రేమ కనిపిస్తలేదా? అట్లా. ಶಾರ್ಟ್ಸ್ ಎಲ್ಲ ಆದಮೇಲೆ ನಾನು ಸ್ವಲ್ಪ ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ನಂಗೆ ಆ್ಯಕ್ಚುಲಿ ಐಡಿಯಾ ಇತ್ತು ನಂಗೆ ಸರ್ಪ್ರೈಸ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ನಾನೇ ರೆಫರೆನ್ಸ್ ಕೊಟ್ಟಿದ್ದೆ, ನನಗೆ ಇದೇ ಥರ ಬೇಕು ಅಂತ. ಅವರೇ ಮೆಟೀರಿಯಲ್ಸ್ ಎಲ್ಲ ತೊಗೊಂಬಂದು ಟ್ರೈ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನನಗೆ ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ. ಐ ವಾಸ್ ವೆರಿ ಹ್ಯಾಪಿ. ವಿಶಯ್. థ్యాంక్ యూ. ఇప్పుడు వీడియో చేస్తున్నారు, దానికి విషయం అంట. హాయ్ తుషా. ಏನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? హాయ్. ಥ್ಯಾಂಕ್ ಯು. ಕಟ್ಟಿ ಕಟ್ ಮಾಡ್ತಾ ಇದ್ದೀನಿ. నీకు పార్సల్ పంపించే పాటికి విశాల్ అంకల్ ಇಲ್ಲ. నేనే యూకేకి వచ్చి రిటర్న్ రావచ్చు. చీటెడ్ ఆన్ మీ. ಒಂದೇ ಸಾರಿ ಒಂದೇ ಸರಿನೇ ನೀವು ಬರ್ತೀರಾ ಅಂತ ಹೇಳಿದ್ರೆ ಐ ಕಾಲ್ಡ್ ಯುವರ್ ಮಾಮ್ ಆಲ್ಸೋ. ಹೂ ಸ್ಟಾಪ್ಡ್ ಯು? ಡ್ಯಾಡಿ ಗಿಫ್ಟ್ ತಂದು ಕೊಟ್ಟಿದ್ದು ನನಗೆ ಬರ್ತಡೆಗೆ. ಮ್ಯಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಡ್ಯಾಡಿ. ನಾವು ಹಾಂಗ್ಕಾಂಗ್ ಹೋಗಿದ್ದಾಗ ನಂಗೆ ಒಂದು ವಾಚ್ ಇಷ್ಟ ಆಗಿತ್ತು. ಬಟ್ ಆ ಶಾಪಲ್ಲಿ ಡ್ಯಾಡಿ ಮಾತ್ರ ಪರ್ಚೇಸ್ ಮಾಡಿದ್ರು. ಇದನ್ನು ನಾನು ಪರ್ಚೇಸ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಇಟ್ಸ್ ಅ ಟ್ರೂಲಿ ಸರ್ಪ್ರೈಸ್ ಫಾರ್ ಮೀ. ಹಾಯ್ ಗಾಯ್ಸ್, ಈಗ ಟೈಮು ಬಂದು 1:46 AM. ನನ್ನ ಬರ್ಡೇ ದಿನ
ಬಟ್ ನಾನು ನೇಲ್ಸ್ ಎಕ್ಸ್ಟೆನ್ಷನ್ ಮಾಡ್ಕೊಳೋದು ಮರ್ತೋದೆ, ಟೈಮ್ ಇರಲಿಲ್ಲ. ಸೊ ನಾವು ಮನೇಲೇ ನೇಲ್ ಎಕ್ಸ್ಟೆನ್ಷನ್ ಮಾಡ್ತಿದ್ದೀವಿ ವಿತ್ ಪಾಲಿಜೆಲ್. ಸೊ ಇವು ನನ್ನ ನೇಲ್ ಸ್ವಲ್ಪ ಹ್ಯಾಟ್ ಮಾಡ್ತಿರ್ತಾನೆ, ಹೇಳ್ಕೊಟ್ಟಿದ್ದೀವಿ ಹಾಗಾಗಿ. ಸೊ ಅದನ್ನು ನಾವು ವಿಡಿಯೋ ಮಾಡ್ತಿರ್ತೀವಿ ಈಗ. ಪೇಂಟ್ ಹೊಡಿತಾರ ಕನ್ನಡ ಮಾತಾಡೋದಾಗ ಸಾರಿ. ಉರಿತಿದೆ ಅಂತೆ. ಅವ್ರು ತೆಲುಗಲ್ಲಿ ಮಾತಾಡ್ತಾರೆ, ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀನಿ. ಇವಾಗ ಅರ್ಧ ಎರಡು ಮಿಕ್ಸ್ ಮಾಡಿ ಮಾತಾಡ್ತಾರೆ, ಇಂಗ್ಲೀಷ್ ಮತ್ತು ತೆಲುಗು. ನಾನು ನಿಮಗೆ ಅಮರ್ದೊಂದು ಸ್ಟೋರಿ ಇರಬೇಕು. ಬೇಡ, ಸ್ಟೋರಿ ಇಂಟ್ರೆಸ್ಟ್ ಇಲ್ಲ, ಕಿತ್ತೋಗಿರೋದು. ಯಾವ ಪವನ್ ಆ್ಯಕ್ಚುಲಿ ಈಸ್ ಡೂಯಿಂಗ್ ವಿಡಿಯೋ, ಹಾಗಾಗಿ ಅವನು ಇನ್ಮೇಲೆ ವಿಡಿಯೋದಲ್ಲಿ ಬರೋಲ್ಲ ಅಂತ ಪ್ರಾಮಿಸ್ ಮಾಡಿದ್ದಾನೆ. ಶಪಥ. ವಾಟ್ ಇಸ್ ದಟ್? ಅವನು ಟೈಲ್ಸ್ ಮೇಲೆ ಬರೆದ್ಬಿಟ್ಟು ಸೀಲ್ ಹಾಕ್ಬಿಟ್ಟು ಮಾಡ್ತಾನೆ. ಏನು ಮಾಡ್ಬೋದು? ನಾನೇ ಮಾಡಿದ್ದು, ನಾನೇ ಹೇಳ್ಕೊಟ್ಟಿದ್ದು. ಇದನ್ನ ಅವರೇನಾದ್ರು ಕ್ಲೀನಾಗಿ ಹಾಕಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಬೇಡ್ರಿ. ಕ್ಲೀನ್ಗೆ ಹಾಕಿಲ್ಲ ಕಲರ್ ಅಲ್ಲ ಕಣೋ, ಕ್ಲೀನಾಗಿ ಹಾಕಿಲ್ಲ ಅಂದರೆ 2 hours ಸ್ಪೆಂಡ್ ಮಾಡಿ ಕೊನೆಗೂ ನಾವು ನೇಲ್ಸ್ ಮಾಡ್ಕೊಂಡ್ವಿ. ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು VSKC ವ್ಲಾಗ್ಸ್. ಸೊ ಇವತ್ತು ನಾನು ನನ್ನ ಬರ್ಡೇ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ತುಂಬ ಜನ ವಿಶ್ ಮಾಡಿದ್ರಿ. ನಾನು ಆದಷ್ಟು ಜನಕ್ಕೆ ನಾನು ರಿಪ್ಲೈ ಮಾಡಿದ್ದೆ. ಯಾರಿಗೆಲ್ಲ ರಿಪ್ಲೈ ಮಾಡಿಲ್ಲ ಅಂದರೆ ಸಾರಿ. ಸೊ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಇವಾಗ. ಆ್ಯಂಡ್ ತ್ರಿಷಾ ಅವರು ಮನೆಗೆ ಬೆಳಗ್ಗೆನೇ ಬಂದಿದ್ದರು. ಅವ್ರು ನೆನ್ನೆ ಏನಕ್ಕೆ ಬರೋಕ್ಕಾಗಲಿಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಬಟ್ ಅವ್ರು ಮಾತಾಡೋದು ಏನೂ ಕೇಳಿಸಲ್ಲ ಬಿಕಾಸ್ ಅಮರ್ ಮೈಕ್ನ ಆಫ್ ಮಾಡಿಬಿಟ್ಟಿದ್ದ ಗೊತ್ತಿಲ್ದಿರ. ಆ್ಯಂಡ್ ಇವನು ಪವನ್ ತಮ್ಮ ಯುವನ್ ಅಂತ. ನಾನು ಅವನ್ನ ನೊಬಿತಾ ಅಂತೀನಿ, ಅವನು ನನ್ನ ಶಿಶುಕಾ ಅಂತಾನೆ. ಆ್ಯಂಡ್ ಇವರು ಪವನ್ ಮಮ್ಮಿ, ನಮ್ಮ ಅಕ್ಕ. ಆ್ಯಂಡ್ ನಾವೆಲ್ಲರೂ ಟೆಂಪಲ್ಗೆ ಹೊರಟ್ವಿ. ಈ ಟೆಂಪಲ್ JP ನಗರ್ ಲೊಕೇಟ್ ಆಗಿದೆ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಅಂತ. ನಾನು ಪ್ರತಿ ವರ್ಷ ನನ್ನ ಬರ್ಡೇ ದಿನ ಈ ಟೆಂಪಲ್ ಬಂದು ನಮ್ಮ ಮನೆ ದೇವ್ರ ಹೆಸರಲ್ಲಿ ಪೂಜೆ ಮಾಡಿಸಿ ಅರ್ಚನೆ ಮಾಡಿಸ್ತೀವಿ. ನಂಗೆ ತುಂಬ ಖುಷಿ ಆಗುತ್ತೆ. ಬಟ್ ಇವತ್ತು ನಮ್ಮ ಡ್ಯಾಡಿ ನಮ್ಮ ಜೊತೆ ಬರೋಕ್ಕಾಗಲಿಲ್ಲ, ಅವ್ರು ಸ್ವಲ್ಪ ಬ್ಯುಸಿ ಇದ್ರು ಅಂತ, ಅದೊಂದು ಬೇಜಾರಷ್ಟೇ. ನನ್ನ 25th ಬರ್ಡೇ ಆಗಿರೋದ್ರಿಂದ ನಮ್ಮ ಮಮ್ಮಿ ಈ ಸಾರಿ ನನ್ನ ಬರ್ಡೇ ಸ್ವಲ್ಪ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡಿಸಿದ್ರು. ಹಿರಿಯರಿಗೆ ರಿಟರ್ನ್ ಗಿಫ್ಟು ಅರ್ಶಿನ ಕುಂಕುಮ ಕೊಟ್ಟು ಆಶೀರ್ವಾದ ತೊಗೊಳಕ್ಕೆ ಹೇಳಿದ್ರು. ಅವರು ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡೋದು ನಂಗೆ ತುಂಬ ಖುಷಿ ಆಯಿತು. ನನಗಿಂತ ಜಾಸ್ತಿ ನಮ್ಮ ಅಕ್ಕ ತುಂಬ ಎಕ್ಸೈಟೆಡ್ ಆಗಿದ್ರು ಅವತ್ತು. ಟೆಂಪಲ್ ಆಪೋಸಿಟ್ ಹ್ಯಾಲೀಸ್ ಇದೆ. ಹ್ಯಾಲೀಸಲ್ಲಿ ನಂಗೆ ಡೆಸರ್ಟ್ಸ್ ಎಲ್ಲ ತುಂಬ ಇಷ್ಟ, ಹಾಗಾಗಿ ನಾವು ಡೆಸರ್ಟ್ಸ್ ಇಸ್ಕೊಂಡು ಮನೆಗೆ ಹೊರಟ್ವಿ. ಈಗ ನಾವು ಫುಲ್ ರೆಡಿ ಆಗಿದ್ದೀವಿ. ಸೊ ಈಗ ನಾವು ಲಂಚ್ಗೆ ಹೋಗ್ತಿದ್ದೀವಿ ವಿತ್ ಮೈ ಸ್ಕ್ವಾಡ್. ಆ್ಯಂಡ್ ಫೈನಲ್ ನಾವು ಐರಿಷ್ ಕೆಫೆಗೆ ಬಂದ್ವಿ. ಆ್ಯಕ್ಚುಲಿ ನಾವು ಬೇರೆ ಕಡೆ ಹೋಗಬೇಕಿತ್ತು, ಬಟ್ ಅವತ್ತು ವೀಕೆಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ಎಲ್ಲೂ ನಮಗೆ ಟೇಬಲ್ ಸಿಗಲೇ ಇಲ್ಲ. ಐರಿಷಲ್ಲೂ ಟೇಬಲ್ ಸಿಗಲಿಲ್ಲ, ಬಟ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಮಗೆ ಬೇಗನೆ ಟೇಬಲ್ ಸಿಕ್ತು. ಹಾಗಾಗಿ ನಾವು ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಲಂಚ್ ಮಾಡಿದ್ವಿ. ಇವರೊಬ್ರು ಏನೋ ಮಾತಾಡ್ತಾನೆ ಇರ್ತಾರೆ, ಬಟ್ ನಾನು ಹೋಗಿದ ತಕ್ಷಣ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಈಗ ನಾವು ಐರಿಷ್ ಕೆಫೆಗೆ ಬಂದಿದ್ದೀವಿ ಫಾರ್ ಲಂಚ್. ಸಿಂಪಲ್ ಸೀರಿಯಸ್ ಆಗಿ ಆರ್ಡರ್ ಮಾಡ್ತಿದ್ದಾರೆ. ಸೊ ಆರ್ಡರ್ ಮಾಡಿ ಬಂದು ತಿಂದು ರಿವ್ಯೂ ಕೊಡ್ತೀನಿ. ಬಾಯ್.
ಹ್ಯಾಪಿ ಬರ್ಡೇ ಚಪ್ಪು. ಸರಿ ಅಂಜಿ ಅಂಜಿ ವಾಟ್ ಅಂಜಿ ತೂಕ್ಲಾಮ ಮಲ್ಕೊಂಡಿದ್ದು 5 ಗಂಟೆಗೆ ಮಲ್ಕೊಂಡಿದ್ದು ಏನೋ ಅದೇ ಬಾಯ್ ತಿರ್ಗಾಕ வந்து இப்ப நான் என்ன உங்கள்கிட்ட சொல்றது? ಏನ್ ಹೇಳೋಣ, ಇವತ್ತು ಬರ್ಡೇ ಇದೆ, ಟ್ರೀಟ್ ಕೊಡ್ತಾ ಇದ್ದಾಳೆ. ಏನ್ ಬೇಕು ಏನೇ ನಾನು ತಿಂದಿರೋದೆಲ್ಲ ಕೊಡಿಸ್ತಾ ಇದ್ದಾಳೆ. ಇವತ್ತು ಎಲ್ಲ ಟ್ರೈ ಮಾಡ್ಬೇಕು, ಕಷ್ಟಪಟ್ಟು ತಿನ್ಬೇಕು ಅಂತ ಅನ್ಸ್ತಾ ಇದೆ. இல்ல என்ன விளையாட்டு காட்டுறாங்க, எப்படி எல்லாம் சோதிக்கிறாங்க, பொழுது விடிய விட மாட்டேங்கிறாங்களே ஐயா. ಮಿನಿಮಮ್ ಆಪರೇಟರ್ Good morning to everyone, one and all present here. I am Pawan Raj. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. Happy birthday to you. Be smiling. హ్యాపీ బర్త్డే టు యూ, బీ స్మైలింగ్, ఎప్పుడు నాకు నక్కండు, మంచి మగ చిన్ని 12 జనాలు బిడ్డకను బాగుండు. ఏమో షేక్ చెప్పినారు, అది ఎట్లుంటుందో టేస్ట్ చేసి చెప్పండి. బ్లాక్ కరెంట్ కొడితే పోతుంది. హ్యాపీ బర్త్డే బాగలేదంటే హ్యాపీ బర్త్డే వాపస్ తీసుకుంటాను సార్. ಸೊ ಹ್ಯಾಪಿ ಬರ್ಡೇ ಸಾನ, ಆರಾಮಾಗಿರಿ, ಖುಷಿಯಾಗಿರಿ, ಚೆನ್ನಾಗಿರಿ. ಒನ್ ಇಯರ್ ಅಲ್ಲ, ಇವಾಗೇ ಜಾಸ್ತಿ ಆಗ್ಬಿಡಿದೆ. ಮಾಡ್ಕೊಂಡ್ಬಿಡು, ನೆಕ್ಸ್ಟ್ ಇಯರ್ ಮಕ್ಕಳು ಕೊಟ್ಬಿಡು ಅಷ್ಟೇ. ಬ್ಯಾಚುಲರ್ ಲೈಫ್ ನೆಕ್ಸ್ಟ್ ಇಯರ್ ಒಳಗಡೆ ಪಕ್ಕದಲ್ಲಿ ಇನ್ನೊಬ್ರು ಕುತ್ಕೊಂಡಿರ್ತಾರೆ ಪಕ್ಕ. ಫೈನಲ್ ನಾವು 30 ಮಿನಿಟ್ಸ್ ವೆಯ್ಟ್ ಮಾಡಿದ್ಮೇಲೆ ನಾವು ಫುಡ್ ಬಂತು. ಟೇಸ್ಟ್ ತುಂಬ ಡೀಸೆಂಟಾಗಿತ್ತು. ಅವು ಸ್ಯಾಟರ್ಡೇ ಆಗಿರೋದ್ರಿಂದ ನಾವು ವೆಜ್ ಮಾತ್ರ ಟ್ರೈ ಮಾಡೋಕ್ಕಾಯ್ತು. ನೋಡಿ ಫ್ರೆಂಡ್ಸ್, ಇದಂತ ಬ್ಲಾಕ್ ಬೆರಿ ಅಂತ, ಬ್ಲಾಕ್ ಕರೆಂಟ್ ಅಂತ. ಮುಟ್ಟಿದ್ರೆ ಕರೆಂಟ್ ಇಲ್ಲ, ಕುಡಿದ್ರೆ ಏನೂ ಇಲ್ಲ. ಸುಮ್ನೆ ಐಸ್ ಕ್ರೀಮ್ ಎಲ್ಲ ಮಿಕ್ಸ್ ಮಾಡಿ ಹಾಲು ಹಾಕೊಟ್ಟಿದ್ದಾರೆ. ಇದೇ ఎవరు నువ్వు ఇంత టాలెంటెడ్ ఉన్నావు? కదా లాస్ట్ మంత్ కదా, ఈ మంత్ అయిండే కదా బర్త్డే. నాకు వీడియో అంతా చెప్పమంటారు కదా, నా దగ్గర ಸರ್ಪ್ರೈಸ್ ಅಂತ ಹೇಳಿ ನನ್ನ ಬೇರೆ ರೂಮಲ್ಲಿ ಕುಂತಿದ್ದಾರೆ ಗೈಸ್ ಇವರು ನೋಡಿ. నాకి సాంగ్ చెప్పేయండి నాకా ಬೇಕಾಗಿದೆ ಕರೆಕ್ಟ್ కదా. ಫೀಲ್ ಮಾಡ್ತಿದ್ದ ನಾನು ಅರ್ಧ ಕೆಜಿ ಫೀಲ್ ಮಾಡ್ತಾನೆ. ಡಿಪ್ರೆಷನ್, ನಾನಂತೂ ಡಿಪ್ರೆಷನ್ ಹೋಗ್ಬಿಟ್ಟಿದ್ದೀನಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ?
విశాల్ బర్త్డే మాత్రం అందరూ చొక్క సెక్కొనేసి ఏ నా కోసం ఒక వీడియో కూడా చేయరు కదా మీరు ప్రొజెక్టర్ లేసేకి చెప్పుదువా మీకు అనిపించాల మీరు ప్లాన్ చేసిందంతా మీకే అనిపించాలి అదంతా నా బర్త్డే హ్యాపీ బర్త్డే అండ్ యూట్యూబ్ లా హ్యాపీ బర్త్డే అండ్ యూట్యూబ್ లా ಆರ್ಥಿಕ ಶುಭಾಶಯಗಳು ಅವರಿಗೆಲ್ಲ ಆಯ್ಸ್ಕೊಳ್ಳಿ ಆರೋಗ್ಯ ಕೊಳ್ಳಿ ಕರ್ನಾಟಕದಲ್ಲಿ ನಂಬರ್ 1 ಏನ್ ಆಸೆ ಕೊಡಿದಿಲ್ಲ ಆಗ್ಬೇಕಂತ ನಾನು ಬಯಸ್ತೀನಿ. ನಾರ್ಮಲ್ ಐತೆ ఎవరు పవన్ వాళ్ళు ಯಾರು ಉಪೇಂದ್ರ ಗಾಡ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ನೀನ್ ಆಡು ಮತ್ತೆ ಒಂಥರ ಡ್ಯಾನ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡ್ತೀರಿ. ತ್ರಿಷಾ ಕೊನೆಗೂ ನಾವು ಕಹಳೆಗೆ ಬರಂಗ್ ಆಯ್ತು ನನ್ನ ಬರ್ಡೇ ದಿನ. ಇಲ್ಲಿ ಫುಲ್ ಬೈಸೆಪ್ಸ್ದು ಕಾಂಪಿಟೇಷನ್ ನಡೀತಿತ್ತು ನನಗೆ, ಅಮರ್ಗೆ, ತ್ರಿಷಾಗೆ. ಇದು ಕ್ಲಾಸಿಕ್ ಐಸ್ ಕಾಫಿ, ಇದು ವಿಯೆಟ್ನಾಂ ಕಾಫಿ, ದಿಸ್ ಇಸ್ ಬಾದಾಮಿ ಕೋಲ್ಡ್ ಮಿಲ್ಕ್, ಇದು ಯೋಗೇಶ್ ನಂದನ. So I'm happy finally birthday ದಿನ. You're into
ನಾನು ಚೆನ್ನಾಗಿದ್ದೀನಲ್ಲ, ಹೇಳು. ನಾನು ಚೆನ್ನಾಗಿದ್ದೀನಿ ತಾನೆ? ಚೆನ್ನಾಗಿಲ್ಲ ಗೈಸ್, ಹುಡುಗ ಚೆನ್ನಾಗಿಲ್ಲ ಗೈಸ್. ಸಮಥಿಂಗ್ ಅಮರ್. How is life going? I'll say Dum dum. Dum dum. ಗೈಸ್, ಯಾರು ಚೆನ್ನಾಗಿಲ್ಲ ಅಂತ ಕುಡ್ದೇ ಇಲ್ಲ, ಅಲ್ಲ ಹಂಗೆ ಬಿಟ್ಬಿಟ್ಟು ಬಂದಿದೀವಿ. ಇವನು ಒಬ್ಳೆ ಕಾಫಿ ಕುಡಿತದ, ಚೆನ್ನಾಗಿಲ್ಲ ಅಂದ್ರೆ ಕುಡಿತಾ ಇದ್ದಾನೆ. ಇದೆಲ್ಲ ಅಮ್ಮ ತೊಟ್ಟೆಗೆ ಹೋಗುತ್ತೆ. ಇದೆಲ್ಲ ಅಮರ್ಗೆ ಅಮರ್ ಸಿಗೋದಿಲ್ಲ. ಅದೊಂದು ಡೈಲಾಗ್ ಇದೆಯಲ್ಲ, ಮಾದಿ ಮೀದಿ ಆಮೇಲೆ ನೀಕೇಮ್ ತೆಲ್ಸ್. ನಾವು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ವಿ, ಬಟ್ ನಮ್ಗೇನು ಇಷ್ಟ ಆಗಲಿಲ್ಲ. ಹಾಯ್ ಗೈಸ್, ಈಗ ನಾನು ಶಿಲ್ಪಾದು ಹಲ್ದಿಗೆ ಹೋಗ್ತಿದ್ದೇನೆ. ನನ್ನ ಬರ್ಡೇ ಸೆಲೆಬ್ರೇಷನ್ ಆಲ್ಮೋಸ್ಟ್ ಮುಗೀತು. ಹಲ್ದಿಗೆ ಹೋಗ್ಬರೋಣ ಅಂತ ಹೋಗ್ತಿದ್ದೀವಿ. ಸೊ ಯಾ, ಇವತ್ತು ನನ್ನ ಕಾರ್ಡ್ನ ಯೋಗೇಶ್ ಡ್ರೈವ್ ಮಾಡ್ತಿದ್ದಾರೆ. ಅಂಡ್ ಕಾಫಿ ಕಟ್ಲಿ ಬ್ರೋ, ಕಾಫಿ ಕಟ್ಲಿ. ಅದು ಮಿನಿಟ್ ಸ್ವೀಟ್ ಅಮರ್. Oh, happy birthday. ನನ್ನ ಬರ್ಡೇ ಆಗಿದ್ರು, ನಾನು ಕರೆಕ್ಟ್ ಟೈಮಿಗೆ ಶಿಲ್ಪ ಹಲ್ದಿಗೆ ಬಂದಿದೆ. ಆದ್ರೂ ಓಕೆ, ಸೊ ಆನ್ ಸೀರಿಯಸ್ ನೋಟ್, ನಾವು ಕರೆಕ್ಟಾಗಿ ಬಂದಿದ್ವಿ. ನನ್ನ ಡಿನ್ನರ್ ಮಿಸ್ ಮಾಡಿಕೊಂಡು ಶಿಲ್ಪ ಹಲ್ದಿಗೆ ಬಂದಿದೆ. ಬಟ್ ಶಿಲ್ಪ ಅವ್ರದ್ದೇ ಹಲ್ದಿ ತುಂಬ ಲೇಟಾಗಿ ಸ್ಟಾರ್ಟ್ ಆಗ್ತಿದೆ. ಸೊ ನಾನು ಅದನ್ನ ಇದ್ದು ಶೂಟ್ ಮಾಡೋಕ್ಕಾಗುತ್ತಾ ಗೊತ್ತಿಲ್ಲ. ನಾನು ಟ್ರೈ ಮಾಡ್ತೀನಿ ನನ್ನ ಬೆಸ್ಟ್. ಓಕೆ ಗೈಸ್, ಮೋಸ ಮಾಡ್ತವ್ರೆ, ಸಮೋಸ ಕೊಡ್ತಾರ ಬಾ ಅಂತ ಸ್ಕ್ಯಾಮ್ ಮಾಡ್ತವ್ರೆ. ಅಲ್ಲಿ ನೋಡಿ ಗೈಸ್, ಯಾರು ಅವ್ನು ನೋಡಿ, ಅವನು ಆಕ್ಚುಲಿ ಶಿಲ್ಪ ಬ್ರದರ್ ನಿತಿನ್ಸ್ ಫ್ರೆಂಡ್, ಆಯ್ತಾ? ಅವನು ಜವಾಬ್ದಾರಿ ತಗೋಬೇಕು ಮದ್ವೆದೆಲ್ಲ, ಫ್ರೆಂಡು ಅಂತ. ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ಬನೇ ಸೈಡಲ್ಲಿ ಇರೋದು ಯಾಕೆ ಲವ್ ಮಾಡಿದ್ರೆ ಹಿಂಗೆ. ನೋಡಿ ನಮ್ ಜೊತೆ ಹಲ್ದಿಗಂತ ಬಂದು ಎಷ್ಟು ದೂರದಲ್ಲಿ ಹೋಗಿ ನಡ್ಕೊಂಡು ಮಾತಾಡ್ಕೊಂಡಿದ್ದಾರೆ ಯೋಗೇಶ್. ಏನಂತ ಗೊತ್ತಿಲ್ಲ, ಬಂದ್ಮೇಲೆ ಕೇಳ್ತೀನಿ ಯಾರಾದ್ರೂ ಮಾತಾಡ್ತಿದ್ರು ಅಂತ. ಯಾರ ಜೊತೆ ಮಾತಾಡ್ತಾ ಇದ್ರಿ ಇವಾಗವರೆಗೂ? ಡ್ಯಾಡಿ ಪ್ರೀತಿ ಮಾಡ್ತಾ ಇರೋ ಅಪ್ಪನ ಮೇಲೆ ಮಾತಾಡಿದ್ರೆ ನೀವೇನೇನ್ ಮಾತಾಡ್ತಾ ಇದ್ರಿ? ಕಟ್ ಮಾಡಿ. ನನ್ನ ಫ್ರೆಂಡ್ ಶಿಲ್ಪ ಅಂತೂ ತುಂಬ ಮುದ್ದಾಗಿ, ತುಂಬ ಲಕ್ಷಣವಾಗಿ ಕಾಣ್ತಿದ್ಲು. ಮದುವೆ ಕಾಲಂತೂ ಸೂಪರಾಗಿತ್ತು ಅವಳಿಗೆ. ನಾನು ಶಿಲ್ಪಂದು ಕಂಪ್ಲೀಟ್ ವೆಡ್ಡಿಂಗ್ ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಯಾರೂ ಮಿಸ್ ಮಾಡಿದೆ ಆ ವ್ಲಾಗ್ನ ನೋಡಿ. ಸೊ ಆ್ಯಕ್ಚುಲಿ ನಾನು ಸಹನಾಗೆ ಮಿಡ್ ನೈಟ್ 12 ಹೋಗಿ ಅವ್ರಿಗೆ ಸರ್ಪ್ರೈಸ್ ಮಾಡಿಬಿಟ್ಟು ಅವ್ರಿಗೆ ಕೇಕ್ ಕಟ್ ಮಾಡಿಸ್ಬೇಕು ಮತ್ತು ಡೆಕೋರೇಷನ್ ಮಾಡಬೇಕಂತ ನಂಗೆ ತುಂಬ ಇಷ್ಟ ಆಯಿತು. ಅನ್ಫಾರ್ಚುನೇಟ್ಲಿ ಅದು ಆಗಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಡೇ ಈವ್ನಿಂಗಲ್ಲಿ ನಾವು ಪ್ಲ್ಯಾನ್ ಹಾಕಿದ್ರಿ. ಸೊ ಅವರು ಕೂಡ ತುಂಬ ಟಯರ್ಡ್ ಆಗಿದ್ದರು. ಸೊ ಅವ್ರಿಗೆ ನೀವು ರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಪ್ಲ್ಯಾನ್ ಮಾಡಿ, ಸೊ ಅವ್ರಿಗೆ ಡೆಕೋರೇಷನ್ಸ್ ಎಲ್ಲ ಮಾಡಿ, ಫೋಟೋಸ್ ಹಾಕಿ, ಲೈಟ್ಸ್ ಹಾಕಿ, ಬಲೂನ್ಸಲ್ಲೆಲ್ಲ ಡೆಕೋರೇಟ್ ಮಾಡಿ ಅವ್ರಿಗೆ ಸರ್ಪ್ರೈಸ್ ಮಾಡಿದ್ರಿ.
ಚೆನ್ನಾಗಿದೆ. ಅಂತ ಇನ್ಸ್ಟಾಗ್ರಾಮ್ ಪೋಸ್ಟ್ ನಿನ್ನೆ 12 o'clock ಸ್ಟಾರ್ಟ್ ಆಗಿ ಇವತ್ತು 12 ಆಗ್ತಿದೆ. ತುಂಬಾ ಚೆನ್ನಾಗಿದೆ. ಸೊ ತ್ರಿಷಾ ನಿನ್ನೆ ಬಂದಿಲ್ಲ ಅಂತ ಇವತ್ತು ಫುಲ್ ಕಾಂಪೋಸಿಟ್ ನೋಡಿದ್ದಾರೆ. ಸೂಪರ್ ಆಗಿದೆ, ಕ್ರೇಜಿ ಇದೆ. ತ್ರಿಷಾದ ಡ್ರೆಸ್ ಇವರು ಹೆಲ್ಪ್ ಮಾಡಿದ್ರು. ಬನ್ನಿ ಹೆಲ್ಪ್ ಮಾಡೋಣ. ಓಕೆ ಕ್ಯಾಂಡಿ ಕ್ಯಾಂಡಿ ಬ್ಲಾಸ್ಟ್ ಎಂಡಿಂಗ್ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಬ್ಲೆಸ್ಸಿಂಗ್ ಆಲ್ ಕೂಡ ವಿಶ್ ಮಾಡ್ಬಿಡ್ತೀನಿ. ಹತ್ರ ಬರೋ ಓಕೆ ಓಕೆ ನಿಜವಾಗ್ಲೂ ನನಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ವಾಸ್ ಆನೆಸ್ಟ್ಲಿ ಹ್ಯಾಪಿ ದಟ್ ಡೇ. ತ್ರಿಷಾ ನನಗೆ 1 month ಇಂತ ಅಷ್ಟೇ ಗೊತ್ತು. ಶಿ ಈಸ್ ನಾಟ್ ಜಸ್ಟ್ ಮೈ ರಿಲೇಟಿವ್, ಮೈ ಸಿಸ್ಟರ್, ಮೈ ಕಸಿನ್. ಶಿ ಈಸ್ ಮೋರ್ ದೆನ್ ಎನಿಥಿಂಗ್. ಶಿ ಈಸ್ ದ ಬೆಸ್ಟ್ ಥಿಂಗ್ ಹ್ಯಾಪನ್ ಟು ಮೈ ಲೈಫ್ ಇನ್ 2025. ನಾವು ಇಷ್ಟೊಂದು ಶಾರ್ಟ್ ಟೈಮಲ್ಲಿ ಕ್ಲೋಸ್ ಆಗ್ತೀವಂತ ಅಂದ್ಕೊಂಡಿರಲಿಲ್ಲ. ನನಗೋಸ್ಕರ ಇಷ್ಟೊಂದು ಎಫರ್ಟ್ ಹಾಕ್ತಾರೆ. ಹ್ಯಾಂಡ್ಮೇಡ್ ಬೊಕೇಸ್, ನಾನು ಅವಾಗ ಹಾಕಿದ್ದು ಬರ್ಡೇ ಗಿಫ್ಟ್ ಮಾಡಿದ್ದು ಅವರೇ. ಇಷ್ಟೊಂದು ಡೆಕೋರೇಷನ್ ಮಾಡಿ ನಾನು ಆಲ್ಮೋಸ್ಟ್ ಟಿಯರ್ಸಲ್ಲಿದ್ದೆ, ಬಟ್ ನಾನು ತುಂಬ ಕಂಟ್ರೋಲ್ ಮಾಡ್ತಿದ್ದೆ. ಶಿ ಲಿಟ್ರಲಿ ಮೇಡ್ ಮೈ ಡೇ ಸೋ ಬ್ಯೂಟಿಫುಲ್. ಹಾಯ್ ಗೈಸ್, ಇವಾಗ ನಾವು ನೈಟ್ ಔಟ್ ಹೋಗ್ತಿದ್ದೀವಿ ಎಲ್ಲರೂ. ಎಲ್ಲಿಗಂತ ಆಮೇಲೆ ಎಲ್ಲಿಗಂತ ನಾವು ಡಿಸೈಡ್ ಮಾಡ್ಕೊಂಡು ಹೋಗ್ತಿರೋದು. ಅವ್ನು ಸುಮ್ಮನೆ ಹೇಳ್ತಿದ್ದಾನೆ ವಿ ಆರ್ ಗೋಯಿಂಗ್ ಟು ವ್ಯೂ ಪುರಂ ಫುಡ್ ಸ್ಟ್ರೀಟ್. సిగ్నల్ లేదో చెప్పి అమర్ ఏంటి చెప్పి అమర్ చూడు సిగ్నల్ వేసినారు నీ దగ్గర సిగ్నల్ స్టాప్ చేసుకొని వస్తున్నాం అమర్. డిస్క్ లో మూల అలా కనాలా white background, night black. Girl heart black. Ice meet parking ಎಲ್ಲಿ ಸಿಗುತ್ತೆ. You have to.
ಏನ್ ಬೀಳುತ್ತೆ ಏನ್ ಬೀಳುತ್ತೆ ನಾವು ಹೋದಾಗಲೂ ಆಲ್ಮೋಸ್ಟ್ 12 AM ಮೇಲೆ ಆಗಿತ್ತು, ಆದರೂ ಇನ್ನೂ ಕ್ರೌಡ್ ಇತ್ತು. ದೃಶ್ಯ ದೋಸೆ ಬೇಕಲ್ಲ ನ್ಯೂ ಫ್ರೆಂಡ್. ಹಲೋ. ಬಾಯ್ ಬಾಯ್ ಬಾಯ್. ನೋ ನೋ ಬಾಯ್. ನೋ ಬಾಯ್ ಬಾಯ್ ಬಾಯ್. ನೋ ಬಾಯ್ ಬಾಯ್ ಬಾಯ್. ಬಾಯ್ ಈ ಕಡೆ ಬಾಯ್. ಬಿಸ್ಕೆಟ್ ಬಿಸ್ಕೆಟ್ ಎಲ್ಲ ಸಿಗುತ್ತಾ? ಚಲೋ ವಿವಿಪುರಂ ಸ್ಟ್ರೀಟ್ ಏನು? ಸ್ಟ್ರೀಟ್ ಫುಡ್ ಅಮ್ಮ. ಫುಡ್ ಸ್ಟ್ರೀಟ್. ವಿವಿಪುರಂ ಫುಡ್ ಸ್ಟ್ರೀಟ್ಗೆ ಬಾಯ್ ಅನ್ನಿ. ಬಾಯ್ ಅನ್ನಿ ಅಲ್ಲ. ಬಾಯ್ ಅನ್ನಿ. ಬಾಯ್ 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 ಬಾಯ್.